ಸನ್ನಿ ಆರ್ ರಾಜಮನೆ ಅಂತೇಳಿ. ನನ್ನ ನೇಟಿವ್ ಬಂದು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ತಣಿಗೆರೆ ಅಂತ ಒಂದು ಗ್ರಾಮ. 2012 ನಾನು ಬೆಂಗಳೂರಿಗೆ ಬರ್ತೀನಿ, ಉದ್ಯೋಗ ಮಾಡಬೇಕು ಅಂತೇಳಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಬಂದು ನಾನು ಜಿಗಣಿಲಿ ವಾಸವಾಗಿರ್ತೀನಿ ಒಂದು 5 ವರ್ಷ. ಅದಾದ್ಮೇಲೆ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ. ಟ್ರಾವೆಲ್ಸ್ ಎಲ್ಲ ಬಿಸ್ನೆಸ್ ಹಂತವಾಗಿ ಬಿಸ್ನೆಸ್ ಚೇಂಜ್ ಮಾಡ್ಕೊಂತ ನಾಗರಬಾವಿಲಿ ಆಫೀಸ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮತ್ತೆ ಇಂಡಸ್ಟ್ರಿಯಲ್ ಜಾಗಗಳೆಲ್ಲ ತಗೊಂಡು ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ನಾನು ನೆಕ್ಸ್ಟ್ ಕಳೆದ ಒಂದು 2 ಇಯರ್ಸ್ ಬ್ಯಾಕ್ ಗಾಂಧಿನಗರ ಈ ಆಫೀಸಲ್ಲಿ ಆಫೀಸ್ ಮಾಡ್ತೀನಿ. ಮೂಲತಃ ಬಂದು ನಾನು ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರಿಂದ ನನಗೊಂದು ಆಸೆ ಇರುತ್ತೆ, ಸ್ವಂತ ನನ್ನ ದುಡಿಮೆಯಲ್ಲಿ ಏನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದ್ರು ಕೊಡುಗೆ ಕೊಡಬೇಕು, ಹುಟ್ಟಿದಾಗ ಏನು ತಂದಿರಲ್ಲ ಸಾಯುವಾಗಲೂ ತಗೊಂಡು ಹೋಗಲ್ಲ ಅನ್ನೋ ಉದ್ದೇಶದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತೇಳಿ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳೆದ 12 ವರ್ಷಗಳಿಂದ ಹಿಡಿದು ಚನ್ನಗಿರಿ ತಾಲೂಕಲ್ಲಿ 100ರಿಂದ 150 ಸ್ಕೂಲ್ ಮಕ್ಕಳಿಗೆ ಎವ್ರಿ ಇಯರ್ ಸ್ಟಾರ್ಟಿಂಗ್ 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎವ್ರಿ ಇಯರ್ 15ರಿಂದ 20 ಲಕ್ಷ ರೂಪಾಯಿ ಫ್ರೀ ನೋಟ್ಬುಕ್ ನ ಮತ್ತೆ ಪೆನ್ನು ಪೆನ್ಸಿಲ್ ನ ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ ಉದ್ದೇಶನೂ ಇರಲಿಲ್ಲ. ಆಮೇಲೆ ನಾನು ಯಾರ ಹತ್ರ ಏನು ಡೊನೇಷನ್ ಕಲೆಕ್ಟ್ ಮಾಡಿಲ್ಲ. ಈ ಸೇವೆ ಇತ್ತೀಚೆಗೆ ಏನಾಗಿದೆ, ಈಗ ಒಂದು 2 ಇಯರ್ಸ್ ಇಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿರೋದು. ಇದುವರೆಗೂ ನಾನು ಯಾವ್ದು ಪ್ರಚಾರ ಬಯಸಿರ್ಲಿಲ್ಲ. ಈ ವರ್ಷನೂ ಅಷ್ಟೇ ನಮ್ಮ ಊರಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿಕೊಟ್ರು. ಈ ಸಲ ನಾನು ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಉದ್ದೇಶ ಇಲ್ಲ. ಯಾಕಂದ್ರೆ ನಾವು ಹಳ್ಳಿ ಕಡೆಯಿಂದ ಬಂದ್ರೆ ಜನ ನಮಗೆ ನಮ್ಮ ಬರ್ತ್ಡೇ ಇವೆಲ್ಲ ಇಷ್ಟ ಇರಲಿಲ್ಲ. ಈಗ ನಾನು ಮೊನ್ನೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ನಾನು ತಿರುಪತಿಗೆ ಹೋದಾಗ ನಮ್ಮ ಹುಡುಗರು ನಮ್ಮ ಬ್ರದರ್ಸ್ ಅವರೆಲ್ಲ ಸೇರ್ಕೊಂಡು ಈ ತರ ಎಲ್ಲ ಮಾಡಿದ್ದಾರೆ. ಬರೋ ವರ್ಷತ್ತಿಗೆ ನಿನ್ನೆನೂ ಸ್ವಲ್ಪ ಮೀಡಿಯಾಗಳಿದ್ದು ಅದನ್ನ ನೋಡಿ ನನಗೂ ಒಂದು ಸ್ವಲ್ಪ ಹೊಸ ತರ ಅನಿಸ್ತು. ಹಾಗಾಗಿ ತಮ್ಮನ್ನೆಲ್ಲ ನೋಡಿ ಇನ್ನೂ ಹೊಸದನ್ನ ಆಗಿಬಿಟ್ಟಿದೆ ಸರ್. ಈಗ ಮುಂದೆ ಏನೇನು ಉದ್ದೇಶಗಳು ಇಟ್ಕೊಂಡಿದೆ ಸರ್? ಇವತ್ತು ಈಗಾಗಲೇ ಸಾಮಾಜಿಕ ಸೇವಕರಿ ಜನನೇ ಮೆಚ್ಚಿ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಇದು ಮುಂದೆ ಉದ್ದೇಶಗಳು ಅಂದ್ರೆ ಏನಿಲ್ಲ ಸರ್. ಈಗ ಮೊದಲು ಮನುಷ್ಯ ಯಾರು ಆದ್ಮೇಲೆ ಪ್ರತಿಯೊಂದು ಹಂತಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಇದ್ದೇ ಇರುತ್ತೆ. ಈಗ SLC ಮುಗಿದ್ಮೇಲೆ PUC ಮೇಲೆ ಡಿಗ್ರಿ ಈ ತರ ನಮಗೇನಿರುತ್ತೆ, ಫಸ್ಟ್ ನಾನು ನನ್ನ ಮನೆ ಅಂತ ನಾವು ದುಡಿಬೇಕು, ಚೆನ್ನಾಗಿರ್ಬೇಕು, ಸೆಟ್ಲ್ ಆಗಬೇಕು ಅನ್ನೋದಿತ್ತು. ಸೆಟ್ಲ್ ಆಗಬೇಕು ಅಂದ್ರೆ ಹೆಂಗೆ ಅಂದ್ರೆ ಫಸ್ಟ್ ನಾವು ಸ್ವಂತ ನಿಯತ್ತಾಗಿ ದುಡಿದಿರ್ಬೇಕು. ನಾವು ಯಾರಿಗೋ ನಮಗೆ ಬಿಗ್ ಬಾಸ್ ಇದಾರೆ, ಗಾಡ್ ಫಾದರ್ ಇದಾರೆ ಅನ್ಕೊಂಡು ನಾವು ಬೆಳೆದಂಗೆ ನಮ್ಮ ಮನೇಲಿ ನಾನಿಲ್ಲ ಅಂದ್ರೂ ನಮ್ಮ ಮನೆತನ ಬೆಳೆದೋಗೋ ತರ ಏನಾದ್ರು ಸೋರ್ಸ್ ಮಾಡಿಡ್ಬೇಕು. ಮಾಡಿಟ್ಟು ಆದ್ಮೇಲೆ ಮುಂದಿನ ಕ್ಷೇತ್ರ ನನಗೆ ಇದು ರಾಜಕೀಯ ಅನ್ನೋದು ಇಷ್ಟ ಇರಲಿಲ್ಲ. ಬಟ್ ಅದೇನಂದ್ರೆ ರಾಜಕೀಯಕ್ಕೆ ಹೋಗ್ತೀವಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮನೆಗೆ ನಾನಿಲ್ಲ ಅಂದ್ರೂ ಮನೆಗೆ ಏನಾದ್ರು ಸೋರ್ಸ್ ಮಾಡಿಟ್ಟು ಆಮೇಲೆ ಹೋಗ್ಬೇಕು, ನಾವು ಭದ್ರ ಮಾಡ್ಕೋಬೇಕು. ಆಮೇಲೆ ಸೇವೆ ಮಾಡೋಕ್ಕೋಸ್ಕರ ಹೋಗ್ಬೇಕಲ್ಲಿ. ನಮ್ಗೆ ಇವಾಗ ರಾಜಕೀಯಕ್ಕೆ ದುಡ್ಡು ಖರ್ಚು ಮಾಡಿ ಹೋಗ್ತೀವಿ, ನಾಳೆ ಅದಷ್ಟೇ ಮಾಡ್ಬೇಕು ಅಂತ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಇವತ್ತು ಇಂಡಸ್ಟ್ರಿಯಲ್ ಶೆಡ್ಗಳೆಲ್ಲ ವೇರ್ ಹೌಸ್ ಕಟ್ಕೊಂಡಿದ್ದೀನಿ. ಸ್ವಲ್ಪ ತಿಂಗಳ ಮನೆಗೆ ಒಂದು 5ರಿಂದ 10 ಲಕ್ಷ ಬರಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ರೆಂಟ್ ಹಾಸ್ಪಿಟಲ್ ವೇರ್ ಹೌಸ್ ಎಲ್ಲ ಕಟ್ಟಿ ರೆಂಟ್ ಬರೋ ತರ ಮಾಡಿಟ್ಟಿದ್ವಿ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಹೋದ್ರೂ ಸಹ ಜನಸೇವೆ ಮಾಡಕ್ ಹೋಗ್ಬೇಕು ಅಂತಿದೆ ಬಿಟ್ರೆ ನಾವು ಅಲ್ಲಿಂದ ಏನೋ ದುಡಿಬೇಕು ಅಂತ ಹೋಗೋ ಉದ್ದೇಶ ಇಲ್ಲ ಸರ್. ತಾವು ಮಲೆನಾಡು ಪ್ರದೇಶದಿಂದ ಬಂದಿರ್ತಾರೆ, ಚನ್ನಗಿರಿ ಅಡಿಕೆ ಬೆಳತಕ್ಕಂಥ ಪ್ರದೇಶದಿಂದ ತಾವು ಬಂದಿರ್ತಂಥವ್ರು. ಅಲ್ಲಿಯ ಜನ ಬಹಳ ಸೂಕ್ಷ್ಮ. ತಮ್ಮ ಸಾಮಾಜಿಕ ಸೇವೆ ಕಾರ್ಯ ಕಂಡು ಇವತ್ತಿಗೂ ಕೂಡ ತಮ್ಮನ್ನು ಇಷ್ಟಪಡುವಂತ ಜನರು ಇದ್ದಾರೆ ಸರ್. ಸೊ ತುಂಬಾ ಇದ್ದಾರೆ. ನಾವು ಯಾವತ್ತು ಏನನ್ನೋ ಬಯಸಿ, ಈಗ ಯಾರಾದ್ರೂ ಒಬ್ಬ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಾನೆ ಅಥವಾ ಇನ್ನೊಂದು ಮಾಡ್ತಾರೆ ಅಥವಾ ಜಾತಿ ನೋಡ್ಕೊಡ್ತಾರೆ ನಂಗಿದ್ರೆ ನಾನು ಗವರ್ಮೆಂಟ್ ಸ್ಕೂಲ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಂಗಿದ್ರೆ ನಾನು 1 ವರ್ಷ 2 ವರ್ಷ ಕೊಡಬಹುದಿತ್ತು. 12 ವರ್ಷಗಟ್ಟಲೆ ಯಾರು ಕೊಡಲ್ಲ. ನನಗೆ ಇವತ್ತು 40 ವರ್ಷ ಅಂದ್ರೆ ನಾನು 26-27 ವರ್ಷ ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೊಟ್ಟಿಲ್ಲ ಬಿಟ್ರೆ 12 ವರ್ಷದಿಂದ ಕೊಡ್ತಾ ಇದ್ದೀನಿ. ನಿಸ್ವಾರ್ಥವಾಗಿ ಕೊಡ್ತಾ ಇದ್ದೀನಿ. ಏನು ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಅಲ್ಲಿ ಮಕ್ಕಳು ಓಟ್ ಹಾಕ್ತಾರೋ ಓಟಿಗೋಸ್ಕರ ಕೊಡೋರಿದ್ದಾರೆ. ಇವ್ನು ರಾಜಕೀಯ ಆಮೇಲೆ ಬೆಂಗಳೂರಲ್ಲಿ ಹೋಗಿ ಸೋಷಿಯಲ್ ವರ್ಕ್ ಮಾಡಿದ ತಕ್ಷಣ ಬೆಂಗಳೂರಿಂದ ಹೋಗಿ ಊರಿಗೆ ಏನೋ ಕೊಡ್ತಾವ ಅಂದ್ರೆ ಬೆಂಗಳೂರಾಗ ಲೂಟಿ ಹೊಡ್ಕೊಂಡ್ ಕೊಡ್ತಾವನೆ, ಟ್ಯಾಕ್ಸ್ ಕಟ್ಟಕ್ಕಾಗದೆ ಕೊಡ್ತಾ ಇಲ್ಲ. ಇವೆಲ್ಲ ಮಾತುಗಳು ನಾವು ಮೊದಲು ಕೇಳಿದೀವಿ, ದೊಡ್ಡವ್ರ ಬಾಯಲ್ಲಿ ಕೇಳಿದ್ವಿ, ಚಿಕ್ಕ ಮಕ್ಕಳ ಬಾಯಲ್ಲಿ ಕೇಳಿಲ್ಲ. ಚಿಕ್ಕ ಮಕ್ಕಳನ್ನ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ. ಯಾಕಂದ್ರೆ ಕೊಟ್ಟದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ. ದೊಡ್ಡವರಾದ್ರೆ ಏನೋ ಲೂಟಿ ಹೊಡ್ಕೊಂಡ್ ತಂದು ಕೊಟ್ಟ, ರಾಜಕೀಯಕ್ಕೆ ಬರೋಕ್ಕೋಸ್ಕರ ಕೊಟ್ಟ, ಇವೆಲ್ಲ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ನಾಳೆ ಚಿಕ್ಕ ಮಕ್ಕಳು ನಾವು ಈಗ ಕೊಟ್ರೆ ದೊಡ್ಡವರಾದ್ಮೇಲೆ ಅವರು ಕೊಡ್ಲಿ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಬೆಳಿಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಸೆಲೆಕ್ಟ್ ಮಾಡಿ ಕೊಡ್ತಾ ಇದೀವಿ ಸರ್. ಇದರಿಂದ ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ನಾವು ಅಲ್ಲಿ ಚನ್ನಗಿರಿ ತಾಲೂಕಿಗೆ ಫಸ್ಟ್ ನಾನು ಹುಟ್ಟಿರೋ ಮನೆ ಚೆನ್ನಾಗಿಟ್ಕೋಬೇಕು, ಆಮೇಲೆ ನಮ್ಮೂರು, ಆಮೇಲೆ ನಮ್ಮ ತಾಲೂಕು ಅಂತಾರಲ್ಲ ಅದೇ ತರ ಫಸ್ಟ್ ನಾವು ನಮ್ಮ ತಾಲೂಕನ್ನ ನಮ್ಮೂರು ಸೆಲೆಕ್ಟ್ ಮಾಡಿಕೊಟ್ಟೆ, ಆಮೇಲೆ ಹೋಬ್ಳಿ, ಆಮೇಲೆ ಈಗ ತಾಲೂಕೆಲ್ಲ ಕೊಡ್ತಾ ಇದೀವಿ. ಸಾಧ್ಯವಾದ್ರೆ ನಮ್ಮ ದುಡಿಮೆ ನಮ್ಮ ಎಲ್ಲ ತಾಲೂಕು ಚನ್ನಗಿರಿ ತಾಲೂಕು ಮ್ಯಾಕ್ಸಿಮಮ್ ಗವರ್ಮೆಂಟ್ ಸ್ಕೂಲ್ಗಳು ಎಲ್ಲ ಕವರ್ ಮಾಡ್ತೀವಿ ಸರ್. ಎಲ್ಲ ಕವರ್ ಮಾಡಿ ಕೊಡ್ತೀವಿ. ನಾನು ಮೊದಲೆಲ್ಲ ಹೋಗಿ ನಾನು ಕೊಡ್ತಾ ಇದ್ದೆ. ಇತ್ತೀಚೆಗೆ ನಾನು ಕೊಡಕ್ ಹೋಗಕ್ ಆಗದೆ ಇರೋದ್ರಿಂದ 1 ದಿವಸ 2 ದಿವಸ ನಾನು ಕೊಟ್ಟು ಬರ್ತೀನಿ ಮೇನ್ ಸ್ಕೂಲ್ಗಳಿಗೆ. ಇನ್ನು ಬಾಕಿ ನಮ್ಮ ಹುಡುಗರು ಎಲ್ಲ ಹೋಗಿ ಕೊಡ್ತಾರೆ ಸರ್. ಸರ್, ಈಗ ರಾಜಮನೆ ಫೌಂಡೇಶನ್ ಅಂದ್ರೆ ರಾಜಮನೆ ಅಂತ ಒಂದು ಹೆಸರಿಡಕ್ಕೆ ಏನು ಕಾರಣ? ಆ ರಾಜಮನೆ ಅನ್ನೋ ಹೆಸರು ಇದಕ್ಕೆ ಏನು ಕಾರಣ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ನಾವು ಇಲ್ಲಿ ಇಷ್ಟು ಜನ ಮೀಡಿಯಾದವರು ಇದೀವಿ. ನಮ್ಮ ತಂದೆ ಹೆಸರು, ನಮ್ಮ ತಂದೆ ಅಪ್ಪನ ಹೆಸರು, ಮ್ಯಾಕ್ಸಿಮಮ್ ಅವ್ರ ಅಪ್ಪನ ಹೆಸರು ನಮಗೆ ಗೊತ್ತಿರಬಹುದು. ಅದಕ್ಕಿಂತ ನಮ್ಮ ತಾತನ ಅಪ್ಪನ ಹೆಸರು ನಮ್ಗೆ ಯಾರು ಗೊತ್ತಿಲ್ಲ. ಇವತ್ತು 400-500 ವರ್ಷದ ಹಳೆ ಇತಿಹಾಸಕಾರಗಳ ಹೆಸರು ಕೇಳ್ತೀವಿ ನಾವು, ಅಂಬೇಡ್ಕರ್, ಸ್ವಾಮಿ ಇಂಥವ್ರು ಕೇಳಿ. ಯಾಕಂದ್ರೆ ಇವರೆಲ್ಲ ನಮ್ಮ ತಾತನಿಂದ ಹಿಡಿದು ಎಲ್ಲರೂ ಸ್ವಾರ್ಥಕ್ಕೋಸ್ಕರ ನಾವು ಹೆಂಡತಿ ಮಕ್ಕಳು ಅನ್ಕೊಂಡು ಬದುಕಿರೋರು. ಅವರೆಲ್ಲ ಸಮಾಜಕ್ಕೋಸ್ಕರ ಬದುಕಿದ್ರು. ಅದಕ್ಕೆ ಒಂದು ಹೆಸರು ಉಳಿಯಂತ ಕೆಲಸ ನಮ್ದು. ಒಂದು ಹೆಸರು ನಾನು ನಾಳೆ ಹೋದ್ರು ಸಹ ನನ್ನ ಹೆಸರು ಉಳಿಬೇಕು ಅಂದ್ರೆ
ಒಂದು ಹೆಸರು ಇಡಬೇಕು, ಒಳ್ಳೆ ಹೆಸರು ಬೇಕು ಅಂತದಕ್ಕೆ ರಾಜಮನೆ ಅಂದ್ರೆ ರಾಜರು ಅವತ್ತಿನ ಕಾಲದ ರಾಜರೆಲ್ಲ ದಾನ ಧರ್ಮ ಮಾಡಿನೇ ಫೇಮಸ್. ಹಂಗಾಗಿ ಅದೊಂದು ಹೆಸರು ಇಟ್ಟೆ, ನಾನು ಹೋದ್ರೂ ಸಹ ನನ್ನ ಹೆಸರು ಕಂಟಿನ್ಯೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜಮನೆ ಅಂತ ಇಟ್ಟಿದ್ದೆ. ಈಗ ಬಾಗ್ಮನೆ ಅಂತ ಹೇಳಿ ದೊಡ್ಡ ಫೇಮಸ್ ಅಂತ ಗ್ರೂಪ್ ಯಾವ ಈ ತರ ಆತರ ನಾವು ದೊಡ್ಡವ್ರು ಕಂಪೇರ್ ಮಾಡಲ್ಲ ಸರ್. ನನ್ನ ಕೆಲಸಗಳ ಮೇಲೆ ನನ್ನ ಹೆಸರು ಬೆಳಿಬೇಕು. ಸಣ್ಣದು ದೊಡ್ಡಕ್ಕಾಗುತ್ತೆ. ಸರ್, ಈಗ ರಾಜಮನೆ ಗ್ರೂಪ್ ಅಂತ ಒಂದು ಹೆಸರಿಟ್ಟಿದ್ದೀವಿ. ನಿಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಗೌರ್ಮೆಂಟ್ ಶಾಲೆಗೆ ಕೊಡ್ತಾ ಇದೀವಿ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಏನು ಕೂಡ ಸೌಕರ್ಯ ಇಲ್ಲ, ತುಂಬಾ ಕಷ್ಟ ಇದೆ. ಅಂತ ಜಾಗಕ್ಕೆ ಏನಾದ್ರು ನೀವು ಹೆಲ್ಪ್ ಮಾಡೋ ಪ್ಲಾನಿಂಗ್ ಏನಾಗಿದೆ? ಮೊದಲನೇದಾಗಿ ಚನ್ನಗಿರಿ ತಾಲೂಕು ಗವರ್ಮೆಂಟ್ ಸ್ಕೂಲಿಗೆ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನನ್ನ ಫ್ರೆಂಡ್ ಸರ್ಕಲ್, ನನ್ನ ಗಮನಕ್ಕೆ ಬರುವಂತ ಸ್ಕೂಲ್ಗಳು ಯಾವ ಬರ್ತವೆ. ಫಾರ್ ಎಕ್ಸಾಂಪಲ್, ನೀವು ಬಂದಿದ್ದೀರಾ, ನನ್ನ ಕೈಲಿ ಪಾಸಿಬಿಲಿಟಿ ಇತ್ತು ಅಂದ್ರೆ ನಿಮ್ಮೂರು ಸ್ಕೂಲ್ ಅದೇ ಬಹಳ ಬಡ್ತಾ ಇದ್ದಿದ್ದು ಅಲ್ಲಿಗೆ ನಾನು ನೋಟ್ಬುಕ್ ಕಳಿಸಿದ್ದೀನಿ, ಕೊಟ್ಟಿದ್ದೀನಿ. ಮತ್ತೆ ನೋಟ್ಬುಕ್ ಜೊತೆಗೆ ಕೆಲವೊಬ್ರು ಬೇರೆ ಬೇರೆ ಅವಶ್ಯಕತೆ ಇದ್ದಾಗೆಲ್ಲ ಕೆಲವೊಬ್ರು ಸ್ಕೂಲ್ ಫೀಸ್, ಟ್ಯೂಷನ್ ಫೀಸ್, ಸ್ಪೋರ್ಟ್ಸ್ ಮೀಟರ್ ಈ ತರ ಕೇಳ್ತಾವು. ನನ್ನ ಗಮನಕ್ಕೆ ಬಂದಷ್ಟು, ನನ್ನ ಕೈಲಾದಷ್ಟು ನಾನು ಮಾಡ್ಕೊಂತ ಬಂದಿದ್ದೀನಿ. ಬರೀ